ನಮಸ್ತೆ ಸ್ನೇಹಿತರೆ. ನಾನು ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನಪ್ಪ ಅಂತಂದರೆ, ನನಗೆ ಒಂದು ಕೊರಿಯರ್ ಬರಬೇಕಾಗಿತ್ತು. ಸರಿ, ನಾನು ನನ್ನ ತಂಗಿಗೆ ಹೇಳಿದ್ದೆ, ಇವಾಗ ನನಗೊಂದು ಕೊರಿಯರ್ ಬರುತ್ತೆ, ಅದನ್ನು ಒಂಚೂರು ವೀಡಿಯೋ ಮಾಡಿಕೊಡು ಅಂತೇಳಿ. ಅದಕ್ಕಿಂತ 2 ನಿಮಿಷ ಮುಂಚೆ ನನಗೆ ಕೊರಿಯರ್ ಬಾಯ್ ಕಾಲ್ ಮಾಡಿದ್ದ, ಮೇಡಮ್ ಯಾವ ಫ್ಲೋರಿಗೆ ಬರಬೇಕು ಅಂತ. ಹಾಗೆ ನಾನು ಅವ್ರಿಗೆ ಹೇಳಿದೆ, ಈ 3ಗೆ ಬನ್ನಿ, 3rd ಫ್ಲೋರ್ ಅಂತೇಳಿದ್ದೆ. ಸರಿ ಅಂತೇಳಿ ನಾನು ಅವರೇ ಬರ್ತಿದ್ದಾರೆ ಅಂತೇಳ್ಬಿಟ್ಟು 2 ನಿಮಿಷದಿಂದ ಫೋನ್ ಮಾಡೋದ್ರಲ್ಲ, ಅವರೇ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಬೆಲ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಬೆಳಗ್ಗೆ ನಮ್ಮ ಅಕ್ಕ ಕಾಲ್ ಮಾಡಿದ್ರು, ಹೇಗಿದ್ಯಮ್ಮ, ಹುಷಾರಾಗಿದ್ಯಾ, ಮನೇಲಿದ್ಯಾ ಅಂತ ಕೇಳಿದ್ರು. ಹ್ಞೂ ಅಕ್ಕ ಮನೇಲಿದ್ದೀನಿ, ನಾನು ಆಫೀಸ್ಗೆ ಹೋಗಿಲ್ಲ ಅಂತ ಹೇಳಿದ್ದೆ. ಅವರು ಬಂದಿರೋದೇ ನನಗೆ ಗೊತ್ತಿಲ್ಲ, ನಾನು ಕೊರಿಯರ್ ಬಾಯ್ ಅಂದ್ಕೊಂಡೆ. ಸರ್ಪ್ರೈಸಾಗಿ ನಮ್ಮ ಅಕ್ಕ ಬಂದಿದ್ದಾರೆ ನಮ್ಮ ಮನೆಗೆ. ಸಾಕು ಹಣ್ಗಳಿಷ್ಟು ತರಬೇಕು. ನಿಜವಾಗ್ಲೂ ನನಗಂತೂ ತುಂಬ ಖುಷಿಯಾಯಿತು. ನನಗೆ ಅವ್ರು ಬಂದಿದ್ದು ಖುಷಿಗೆ ನಾನು ಎಷ್ಟು ನಗ್ತಾ ಇದ್ದೀನಿ ಅಂದರೆ ಹುಚ್ಚಿ ಥರ ನಗ್ತಾ ಇದ್ದೀನಿ. ನನ್ನ ಮಗಳು ಅದೇ ಅಂತೇಳಿ, ಮಮ್ಮಿ ಏನಕ್ಕೆ ಮಮ್ಮಿ ಇಷ್ಟೊಂದು ನಗ್ತಿದೆಯಾ ಅಂತ. ಯಾಕಂದರೆ ನನ್ನ ಅಕ್ಕನ ನೋಡಿ ಸುಮಾರು 2-3 ತಿಂಗಳಾಗೋಗಿತ್ತು. ಫೋನಲ್ಲಿ ಮಾತಾಡ್ತಿದ್ದೆ ಅಷ್ಟೇ. ಅವರು ಒಂಚೂರು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಅಂತ ಮನೆ ಕಡೆ ಬಂದೇ ಇರಲಿಲ್ಲ. ನಾನು ಹೋಗಿರಲಿಲ್ಲ ಅವ್ರ ಮನೆಗೆ. ಅವರು ಬೆಳಗ್ಗೆಯಿಂದ ಫೋನಲ್ಲಿ ಮಾತಾಡಿದ್ರು, ಸುಮಾರು 1 ಅವರ್ ಮಾತಾಡಿದರು. ಬಟ್ ಬರ್ತೀನಿ ಅಂತ ಹೇಳಿರಲಿಲ್ಲ. ನಿಜ, ನನಗೆ ಅವ್ರು ಬರ್ತಿದ್ದಂಗೆ ಆ ಖುಷಿಗೆ ನಾನು ಯಾವ ಥರ ಆಡಿದ್ದೀನಿ ಅಂದರೆ ಹುಚ್ಚಿ ಥರ ಆಡಿದ್ದೀನಿ. ನಾನಂತೂ ಸೀರಿಯಸ್ಸಾಗಿ ನನ್ನ ಕೊರಿಯರ್ ಬಂದಿದೆ, ಅದು ಒಂಚೂರು ಓಪನಿಂಗ್ ವೀಡಿಯೋ ಮಾಡಬೇಕಾಗಿತ್ತು. ಹಂಗಾಗಿ ನಾನು ನನ್ನ ತಂಗಿಗೆ ಹೇಳಿದ್ದೆ. ಇನ್ನೇನು ಅವರು 2 ನಿಮಿಷದ ಕಾಲ್ ಮಾಡಿದ್ರಲ್ಲ, ಅವರೇ ಬಂದಿದ್ದಾರೆ ಅಂದ್ಕೊಂಡು ನನ್ನ ಬಾಗಿಲು ತೆಗೆದ್ರೆ ನಾನು ಇವ್ರನ್ನ ನೋಡ್ತಿದ್ದಂಗೆ ನಂಗೆ ತುಂಬ ಖುಷಿಯಾಯಿತು. ಅದರಲ್ಲಂತೂ ನನಗೆ ನಮ್ಮ ಅಕ್ಕನ ಮೇಲೆ ತುಂಬ ಪ್ರೀತಿ. ಯಾಕೆ ಅಂತಂದರೆ ಅವರು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಮತ್ತು ಇನ್ನೊಂದು, ಅವರು ಫ್ರೆಂಡ್ಲಿ, ಏನೇ ಇದ್ರೂ ಮುಖಕ್ಕೆ ಕೊಡ್ದಂಗೆ, ಅವರು ಸೇಮ್ ಟು ಸೇಮ್ ನನ್ನ ಥರನೇ ಏನೇ ಇದ್ರೂ ಮುಖಕ್ಕೆ ಕೊಡ್ದಂಗೆ ಹೇಳ್ತಾರೆ. ಅವ್ರ ಬಗ್ಗೆ ನಾನು ಎಷ್ಟು ಮಾತಾಡಿದ್ರು ಅದು ಕಮ್ಮಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮಮ್ಮನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದಾಗ ನಿಜವಾಗ್ಲೂ ಅದು, ಯಾಕಂದರೆ ನನಗೆ ಆ ನಾಗರಬಾವಿ ಸೈಡ್ ಅಷ್ಟೊಂದು ಏನು ಯಾರೂ ಪರಿಚಯ ಇರಲಿಲ್ಲ, ಹಾಸ್ಪಿಟಲ್ ಬಗ್ಗೆ ಎಲ್ಲ ಅಷ್ಟು ಗೊತ್ತಿರಲಿಲ್ಲ. ಸಡನ್ನಾಗಿ ನಮಗೆ ಅಲ್ಲೇ ಹಾಸ್ಪಿಟ್ಲಲ್ಲಿ ಅಲ್ಲೇ ಆಪ್ರೇಷನ್ ಮಾಡಬೇಕು ಅಂತ ಡಾಕ್ಟ್ರ್ ಹೇಳ್ಬಿಟ್ರು ನಾಗರಬಾವಿನಲ್ಲಿ. ಆವಾಗ ನಮ್ಮ ಅಕ್ಕ ಮನೆ ಅಲ್ಲೇ ಇರೋದು. ಬಟ್ ನಾನು ಯಾಕೆ ತೊಂದರೆ ಕೊಡಬೇಕು, ಈಗ ನಮ್ಮಿದಕ್ಕೆ ನಾನು ಬೇರೆಯವ್ರಿಗೆ ಯಾವತ್ತೂ ತೊಂದರೆ ಕೊಡೋದಕ್ಕೆ ನಾನು ಇಷ್ಟಪಡಲ್ಲ. ಹಂಗಾಗಿ ನಾನು ಅಕ್ಕನಿಗೆ ಜಸ್ಟ್ ಕೇಳಿದ್ದೆ ಅಷ್ಟೇ, ಅಕ್ಕ ಈ ಹಾಸ್ಪಿಟಲ್ ಎಲ್ಲಿ ಬರುತ್ತೆ ಅಂತ. ಅಕ್ಕನ ಮನೆಯಿಂದ ಹಾಸ್ಪಿಟಲ್ಗೆ ಒಂದು 5 ನಿಮಿಷ ಆಗ್ತಿತ್ತು ಅಷ್ಟೇ. ಯಾಕಂದರೆ ನಮಗೆ ನಾಗರಬಾವಿನಲ್ಲಿ ಯಾರೂ ಗೊತ್ತಿಲ್ಲ, ಏನಿಲ್ಲ. ಆದರೂ ನಮ್ಮ ಅಕ್ಕ ನಿಜವಾಗ್ಲೂ 3 ದಿನ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ನಮ್ಮ ಅಮ್ಮನ ನೋಡಿಕೊಂಡ್ರು, ನನ್ನನ್ನಾಗಲಿ. ಮತ್ತು ಯಾಕಂದರೆ ನಮ್ಮ ಮನೆಗೂ ನಾವು ಹಾಸ್ಪಿಟಲ್ಗೂ ತುಂಬ ದೂರ ಆಯಿತು. ಒಂದು ಊಟಕ್ಕಾಗಲಿ, ಅಮ್ಮಂಗೆ ಗಂಜಿ ಮಾಡಿಕೊಡೋದಕ್ಕಾಗಲಿ ನಮಗೆಲ್ಲದಕ್ಕೂ ಕಷ್ಟ ಆಗಿಬಿಟ್ಟಿತ್ತು. ಬಟ್ ನಮ್ಮ ಅಕ್ಕ ಅಲ್ಲಿ ಇದ್ದಿದ್ದರಿಂದ ನಮಗಂತೂ ಏನೂ ಒಂಚೂರು ಕಷ್ಟ ಅನಿಸ್ತು. ಅಲ್ಲಿ ಬೇಕಾದಷ್ಟು ಹೋಟೆಲ್ಗಳಿತ್ತು, ಬಟ್ ನಾನು ನಮ್ಮ ಅಮ್ಮನ ಬಿಟ್ಟು ಹೋಗೋ ಪರಿಸ್ಥಿತಿಲಿ ನಾನು ಇರಲಿಲ್ಲ. ನಿಜವಾಗ್ಲೂ ನಮ್ಮ ಅಕ್ಕನ ಬಗ್ಗೆ ನಾನು ಎಷ್ಟು ಹೇಳಿದ್ರು, ಈಗ ಅವರು ಏನೋ ನೋಡಿಕೊಂಡ್ರು, ಊಟ ಕೊಟ್ಟರು ಅಂತ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಹಾರ್ಟ್ಫುಲ್ಲಿ ತುಂಬ ಒಳ್ಳೆಯವರು. ಯಾವ ಥರ ಅಂತಂದರೆ ಎಲ್ಲರನ್ನೂ ಮುದ್ದತೆಯಿಂದ ನಂಬ್ತಾರೆ. ಯಾರಿಗೆ ಏನೇ ಕಷ್ಟ ಅಂತಂದ್ರು, ಅವ್ರಿಗೆ ಕಷ್ಟ ಇದ್ದರೂ ಒಬ್ಬರಿಗೆ ಹೆಲ್ಪ್ ಮಾಡೋ ಅಂತ ಮನಸ್ಸಿರೋ ವ್ಯಕ್ತಿ ನಮ್ಮ ಅಕ್ಕ. ಸೊ ನಾನು ಕೆಲವೊಂದೊಂದು ವ್ಯಕ್ತಿಗಳನ್ನ ನಾನು ಕಳ್ಕೊಳ್ಳೋದಕ್ಕೆ ನನ್ನ ಲೈಫಲ್ಲಿ ನಾನು ಇಷ್ಟನೇ ಪಡಲ್ಲ. ಅದರಲ್ಲಿ ನಮ್ಮ ಅಕ್ಕನ ನಾನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಆಮೇಲೆ ನಮ್ಮ ಅಕ್ಕನ ಮಗಳನ್ನ ಸಾಮಾನ್ಯವಾಗಿ ಅವ್ರು ಎಲ್ಲಿಗೂ ಕರ್ಕೊಂಡೋಗಲ್ಲ, ಅವಳು ಯಾವಾಗಲೂ ಮನೆಯಲ್ಲೇ ಇರ್ತಾಳೆ. ಬಟ್ ಅವರು ನಮ್ಮನೆಗೆ ಮಾತ್ರನೇ ಕರ್ಕೊಂಬರೋದು. ನನಗೆ ಅದೊಂದು ಖುಷಿ. ನಮ್ಮ ಅಕ್ಕನ ಮಗಳಿಗೆ ನನ್ನ ಮೇಲೆ ತುಂಬ ಪ್ರೀತಿ. ಅವಳು ನನಗೆ ಹುಷಾರಿಲ್ಲ ಅಂತ ಗೊತ್ತಾದಾಗಿಂದ 4-5 ದಿವಸದಿಂದ ಅವಳು ಹಠ ಮಾಡಿದ್ದಾಳೆ, ಅಕ್ಕ ಮನೆಗೆ ಹೋಗೋಣ, ಅಕ್ಕ ಮನೆಗೆ ಹೋಗೋಣ ಅಂತ. ನಮ್ಮ ಅಕ್ಕ ಒಂಚೂರು ಬ್ಯುಸಿ ಇದ್ದಿದ್ದರಿಂದ ನಿನ್ನೆ ನಮ್ಮ ಮನೆಗೆ ಕರ್ಕೊಂಬಂದರು. ನಿಜವಾಗ್ಲೂ ನನಗೆ ನಿನ್ನೆ ಹೇಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡಿದ್ರೆ ನನಗೆ ಯಾವ ಸುಸ್ತೂ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನಾನು ಹಬ್ಬದ ದಿನ ರೆಡಿಯಾಗಿದ್ದಿದ್ದು, ನಾನು ಸುಮ್ಮನೆ ರೆಡಿಯಾಗಿದ್ದಿದ್ದು, ನನಗೆ ಆಗ್ತಾನೇ ಇರಲಿಲ್ಲ, ತುಂಬ ಸುಸ್ತಿತ್ತು. ಆದ್ರೂ ಅವತ್ತು ಅಷ್ಟು ಚೆನ್ನಾಗಿ ಕಾಣಿಸಿದ್ದೀನಿ. ನನಗೆ ಆ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸಿದೆ, ಮತ್ತು ನಾನು ಹಾಕಿರೋ ಜ್ಯುವೆಲರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ ಸ್ಯಾರಿಗೆ ತಕ್ಕನಂಗೆ ನಾನು ರೆಡಿಯಾಗಿದ್ದೆ.
ತುಂಬ ಜನ ನಮ್ಮ ಅಕ್ಕನ ಮೆಸೇಜ್ಗೋಸ್ಕರ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ಯಾಕಂದರೆ ನಮ್ಮ ಅಕ್ಕ ಒಂದು ಹೆಸರು ಮಾಡಿರೋ ವ್ಯಕ್ತಿ, ಸಮಾಜ ಸೇವಕಿ ಗೀತಾ ಅಂತಂದರೆ ತುಂಬ ಹೆಸರು ಮಾಡಿದ್ದಾರೆ ಅವರು ನನಗೆ ಒಂದು ಕಮೆಂಟ್ ಹಾಕಿದ್ರೆ ನನಗೆ ಏನೋ ಒಂದು ಖುಷಿ ಆಗ್ತಾಯಿತ್ತು. ನಾನು ನಮ್ಮ ಮನೇಲಿ ಎಲ್ರಿಗೂ ತೋರಿಸಿದೆ, ಅಮ್ಮ ಅಕ್ಕ ಕಮೆಂಟ್ ಹಾಕಿದ್ದಾರೆ ಅಂಥೇಳಿ. ಬಟ್ ಇವತ್ತು ಅವರು ನನ್ನ ಜೊತೆ ಇಷ್ಟು ಕ್ಲೋಸ್ ಆಗ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ಹತ್ರ ಮಾತಾಡಬೇಕು ಅಂಥೇಳಿ ತುಂಬ ಜನ ಕಾಯ್ತಿರ್ತಾರೆ. ನನಗೆ ಅಕ್ಕ ಈಗಿಂದ ಪರಿಚಯ ಇಲ್ಲ, ಸುಮಾರು 5 ವರ್ಷದಿಂದ ಪರಿಚಯ. ಬಟ್ ನಮ್ಮಿಬ್ಬರ ಮಧ್ಯೆ ತುಂಬ ಬಾಂಡಿಂಗ್ ಇರಲಿಲ್ಲ. ಇವಾಗ ನಾವು ತುಂಬ ಕ್ಲೋಸ್ ಆಗಿ 1 ಇಯರ್ ಆಯಿತು. ಅದೇ ನೋಡಿ, ನಮಗೆ ಕೈಯಲ್ಲಿ ವಜ್ರನ ಇಟ್ಕೊಂಡು ನಾವೇನು ಮಾಡ್ತೀವಿ, ಹಿತ್ತಾಳೆ ಇದನ್ನು ಹುಡ್ಕೊಂಡು ಹೋಗಿರ್ತೀವಿ ಅಂತ ಹೇಳ್ತಾರಲ್ಲ ಗಾದೆ ದೊಡ್ಡವರು. ಆ ಥರ ನಮ್ಮನ್ನು ಪ್ರೀತಿ ಮಾಡೋ ವ್ಯಕ್ತಿಗಳನ್ನ ನಾವು ಮರ್ತುಬಿಟ್ಟು ಕೆಲ್ಸಕ್ಕೆ ಬಾರ್ದವ್ರಗಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿ ಕೊನೆಗೆ ಫೈನಲಿ ಒಂದು ದಿನ ನಮ್ಗೆ ಅರಿವಾಗುತ್ತೆ ಏನಂತ, ನಾವು ಯಾರ್ಯಾರಿಗೂ ಆದರೂ ನಾವು ಅನ್ನೋದಕ್ಕಿಂತ ನಾನಂತೂ ವ್ಯಾಲ್ಯೂ ಇಲ್ಲದೆ ಇರೋರಿಗೆಲ್ಲ ನಾನು ಟೈಮ್ ಕೊಟ್ಟು ಎಲ್ಲ ಮಾಡಿ ನಾನು ತುಂಬ ಲೈಫಲ್ಲಿ ನೊಂದುಬಿಟ್ಟಿದ್ದೀನಿ. ಬಟ್ ಈಗ ಒಂದು ಪಾಠ ಕಲ್ತಿದ್ದೀನಿ. ಜೀವನ ಅಂದರೆ ಏನು, ಜನ ಅಂದರೆ ಏನು, ಯಾರ ಜೊತೆ ನಾನು ಹೆಂಗಿರಬೇಕು, ಯಾರ ಜೊತೆಲಿದ್ದರೆ ನನಗೊಂದು ಖುಷಿ ಸಿಗುತ್ತೆ, ಮರ್ಯಾದೆ ಸಿಗುತ್ತೆ ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ. ಇವಾಗಂತೂ ನಾನು ತುಂಬ ಸೆಲೆಕ್ಟೆಡ್ಡು. 10 ಜನನ ಜೊತೆಲಿ ಹಾಕ್ಕೊಂಡು ತಿರುಗಿ 10 ಜನದ ಜೊತೆ ನಾನಿದ್ದು ಏನೇನೋ ಮನಸ್ತಾಪಗಳು ಮಾಡ್ಕೊಳ್ಳೋ ಬದಲು ನಮ್ಮನ್ನು ಪ್ರೀತಿ ಮಾಡೋರು ಜೊತೆಲಿ ಒಬ್ಬರಿದ್ರೂ ಸಾಕು, ಆರಾಮಾಗಿ ಜೀವನ ಕಳಿಬೋದು ಅನ್ನೋದನ್ನು ನಾನು ಇವಾಗ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಅಂತ ಹೇಳಿದ್ರು ಖುಷಿ ಆಗೋಯ್ತು. ಎಲ್ಲ ನೋಡ್ಬಿಟ್ಟು ಹಿಂಗೆ ಹೇಳ್ತಾರೆ, ಕಿವಿ ನೋಡಿದ್ರ ನೀವು ಸೇಮ್ ಹಂಗೆ ಅಂತ. ಅಷ್ಟು ವಿದ್ಯೆ ಇಲ್ಲ ಅಕ್ಕ ನಿಮ್ಗೆ, ನಂಗೆ ಅದೇ ಬೇಜಾರು. ಈಗಿಂದಿರೋರು ಬರ್ದಿಟ್ಕೊಂಡ್ಬಿಡು, ನೆಕ್ಸ್ಟ್ ಅವ್ನು ದೊಡ್ಡವನಾಗ ನಾನು ಇವಾಗ ಏನಿರಲ್ಲ ವಿದ್ಯೆ. ಇವಾಗ ಓದೋರು ನೀನು ದೊಡ್ಡವರಾಗ್ತದೆ ಹೌದಾ? ನಿಮ್ಗೆಲ್ಲ ಇರಲ್ಲ. ನೀನು ಆದ್ಮೇಲೆ ಅವ್ನು 10th ಆಡ್ತಾನೆ ನೋಡು, ಅವ್ನು ಮೆಂಟಲ್ ಸಾಕಷ್ಟು ಕಿವಿ ಆದ್ರೆ ಸಾಕು. ನಾಯಿ ಕಿವಿ ನೋಡಕ್ಕ ನಾಯಿ ಕಿವಿ ಆ ನಿನ್ ಕಣ್ಣಿಗೆ ಆಡ್ತಲ್ವಾ ಹಂಗೆ ಅದು ಚೆನ್ನಾಗಿದೆ, ಕಣ್ಣು ನಿಂತಾರೆ. ನನ್ ಕಣ್ಣು ಅಂತಾರಲ್ಲ ಅವರು. ಬಾಮ ಇವ್ರ ಕಣ್ಣು ಚೆನ್ನಾಗಿದ್ಯಾ? ಟೆಸ್ಟ್ ಮಾಡ್ತಿದ್ದೀನಿ, ನನಗೆ ಕಾಮಲೆ ಎಲ್ಲೋ ಕಲರ್ ಟೆಸ್ಟ್ ಮಾಡ್ತಾರೆ ಯಾರು ನೋಡಿದ್ರೆ ಆಮೇಲೆ ಇಲ್ಲ, ಅದನ್ನ ನಾನು ಹೇಳಿದ್ರೆ ನಿಮ್ ಕಣ್ಣು ಎಲ್ಲೋ ಕಲರ್ ಅಲ್ವಾ? ರಾಮಯ್ಯ ಹಾಸ್ಪಿಟಲ್ ಅದನ್ನು ಟೆಸ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಇರೋದೇ ಹಂಗೆ ಅವಳು ಎಲ್ಲೋ ಕಲರ್ ಕಣ್ಣು ಎಲ್ಲ ಚೆನ್ನಾಗಿ ಕೊಟ್ಟೆ. ಆಮೇಲೆ ಈ ಥರ ನಮ್ಮ ಅಕ್ಕ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಿರೋದೇ ನನಗೊಂದು ಭಾಗ್ಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅವರನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ. ತುಂಬ ಫಂಕ್ಷನ್ಗಳಿಗೆ ಅಕ್ಕನ ಇನ್ವೈಟ್ ಮಾಡ್ತಾರೆ. ಯಾಕಂದರೆ ಅವರು ಸಾಮಾನ್ಯವಾಗಿ ಅವರು ತುಂಬ ಸೆಲೆಕ್ಟೆಡ್ಡು. ಈಗ ನಾನೇನು ಇವಾಗ ಬುದ್ಧಿ ಕಲ್ತಿದ್ದೀನಿ, ಅಕ್ಕ ಮೊದಲಿಂದನೂ ಆ ಥರ ಸುಮ್ಮನೆ ಯಾರ್ಯಾರನ್ನೋ ಫ್ರೆಂಡ್ ಮಾಡ್ಕೊಳ್ಳಲ್ಲ, ಯಾರ್ಯಾರಿಗೋ ಅವರು ವ್ಯಾಲ್ಯೂಬಲ್ ಟೈಮ್ ಕೊಡಲ್ಲ. ಅಕ್ಕ ತುಂಬ ಸೆಲೆಕ್ಟೆಡ್ಡು. ಅದರಲ್ಲಿ ನಮ್ಮ ಮನೆಯಲ್ಲಿ ನನ್ನ ಜೊತೆ ನಮ್ಮ ಮನೇಲಿ ಈ ಥರ ಕೂತ್ಕೊಂಡು ಊಟ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮತ್ತು ಇನ್ನೊಂದು, ನಾನು ತುಂಬ ಲಕ್ಕಿ. ಯಾಕಂದರೆ ಇವರನ್ನು ಇಷ್ಟಪಡೋರು ಸಾವಿರಾರು ಜನ ಇದ್ದಾರೆ. ಬಟ್ ಅಕ್ಕ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾರಲ್ಲ, ನಾನು ಯಾವತ್ತೂ ನಮ್ಮ ಅಕ್ಕನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.